ವೀರಗಣಾಚಾರಿ ಮಡಿವಾಳ ಮಾಚಿದೇವರು. ವೀರ ಮಡಿವಾಳ ಮಾಚಿ ತಂದೆ ಜನಿಸಿದ್ದು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿರುವ ದೇವರಹಿಪ್ಪರಗಿ ಗ್ರಾಮ. ಮೊದಲು ಈ ಗ್ರಾಮ ಹಿಪ್ಪರಗಿ ಗ್ರಾಮವೆನಿಸಿದ್ದು ತದನಂತರ ದೇವರಹಿಪ್ಪರಗಿ ಎಂದು ಹೆಸರು ಪಡೆಯಿತು. ಇದೇ ಜಿಲ್ಲೆಯಲ್ಲಿ ಇನ್ನೊಂದು ಹೂವಿನ ಹಿಪ್ಪರಗಿ ಎಂಬ ಗ್ರಾಮವೂ ಇದೆ. ಜನಪದ ಕಾವ್ಯದಲ್ಲಿ ಹಿಪ್ಪರಗಿ ಬಗ್ಗೆ ಹೀಗೆ ಹಾಡಿದ್ದಾರೆ. ಹಿಪ್ಪರಗಿ ಮೆರೆಯುತ್ತಲಿ ಉಪ್ಪರಗಿ ಆಗೆಂದು ತುಪ್ಪ ಹೋಳಿಗೆಯಾಗಿ ಹರಿಯುತ್ತಲಿ ಊರೊಳಗೆ ಅಪ್ಪ ಮಾಚಣ್ಣ ಜನಿಸಿದನು. ಮಡಿವಾಳ ಮಾಚಿದೇವ ತನ್ನ ಕುಲ ಕಸುಬಾದ ಶಿವಶರಣರ ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ಕೊಡುವ ಕಾಯಕ ಮಾಡುತ್ತಿದ್ದರು. ಹಡೆದವರ ಕೆಲಸ ಕೈಕೊಂಡ ಊರೊಳಗೆ ಬಡವರಿಗೆ ಭಾಗ್ಯನಿಧಿಯಾಗಿದ್ದ ಮನಗೆಲಸ ಮಡಿವಾಳ. ದಿನಗೆಲಸ ಶಿವಭಕ್ತಿ ಮನ ಬೆರೆತ ಲಿಂಗ ದೇಹದಲ್ಲಿ ಒಪ್ಪಿ ಜನಕ್ಕಾಗಿ ಬಾಳುವೆನು ನಡೆಸಿದ್ದ. ಆದಾಗಲೇ ಬಾಗೇವಾಡಿಯ ಬಸವಣ್ಣನ ಖ್ಯಾತಿ ಕಲ್ಯಾಣದ ಬೆಳಕು ಪಸರಿಸಲಾರಂಭಿಸಿತು. ಬಸವ ಬೋಧೆಯ ಬೆಳೆದು ವಸುದೆಯಲ್ಲಿ ಹಬ್ಬ ಉದಯಿಸಿತ್ತು. ಮಡಿವಾಳ ಮಾಚಯ್ಯ ಶ್ರದ್ಧೆ, ಭಕ್ತಿ, ಕಾಯಕ ನಿಷ್ಠೆಗೆ ಹೆಚ್ಚು ಇಂಬು ಕೊಟ್ಟು ಹಿಪ್ಪರಗಿಯ ಕಲಿದೇವರ ದೇವಾಲಯದ ಅವರ ಆರಾಧ್ಯ ದೈವವೆನಿಸಿಕೊಂಡಿದ್ದರು. ಅದೇ ತಾನೇ ಬೀಸುತ್ತಿದ್ದ ಬಸವಣ್ಣನ ಬೋಧೆಗಳ ಗಾಳಿ ತಮ್ಮ ಪ್ರಭಾವ ಬೀರಲಾರಂಭಿಸಿದ್ದವು. ಅದಕ್ಕೆ ಪುಟ ಕೊಟ್ಟಂತೆ ಹಿಪ್ಪರಗಿಯ ಶ್ರೀಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಚಣ್ಣನನ್ನು ಕಲ್ಯಾಣದತ್ತ ಮುಖ ಮಾಡಲು ಪ್ರೇರೇಪಣೆಗೊಳಿಸುತ್ತಿದ್ದರು. ಅಂತೆಯೇ ಮಾಚಿದೇವ ಕಲ್ಯಾಣಕ್ಕೆ ಹೋಗಿ ಅಲ್ಲಿಯೂ ಶರಣರ ಸೇವೆ ಮಾಡಿ ಕೃತಾರ್ಥರಾಗುವ ಮನೋಸಿದ್ಧತೆ ನಡೆಸಿದ್ದರು. ಮಡಿವಾಳ ಮಾಚಯ್ಯನವರ ತಂದೆ ತಾಯಿಗಳ ಬಗ್ಗೆ ಎಲ್ಲಿಯೂ ಪ್ರಸ್ತಾಪವಿಲ್ಲ. ಕೆಲವು ಪುರಾಣಗಳು ತಂದೆಯ ಹೆಸರು ಪರ್ವತಯ್ಯ ಎಂದು ಹೆಸರಿಸಿದ್ದರೂ ತಾಯಿ ಹೆಸರು ಪ್ರಸ್ತಾಪವಾಗಿಲ್ಲ. ಅವರ ಕಾಲ 12ನೇ ಶತಮಾನದ ಬಸವಯುಗವೆಂಬುದು ನಿರ್ವಿವಾದವಾದರೂ ಸಂಶೋಧನಾಕಾರರು ಅವರ ಕಾಲ 1167ರ ಸುಮಾರಿನಲ್ಲಿ ಎಂಬ ಮಾತು ಎಲ್ಲರಿಂದ ಸ್ವೀಕೃತವಾಗಿದೆ. ಮಡಿವಾಳ ಮಾಚಯ್ಯನವರು ತಮ್ಮ ವಚನಗಳಿಗೆ ಕಲಿದೇವರ ದೇವ ಎಂಬ ಅಂಕಿತವನ್ನು ಸ್ವೀಕರಿಸುವುದು ಹಿಪ್ಪರಗಿಯಲ್ಲಿ ಕಲಿದೇವರ ದೇವಾಲಯವಿರುವುದು ಪುಷ್ಟಿಗೊಟ್ಟು ಇತರ ಎಲ್ಲ ಕಂತೆಗಳಿಗೆ ತೆರೆ ಎಳೆದಿದೆ. ಮಡಿವಾಳ ಮಾಚಿದೇವರ ವಚನಗಳು 346 ಲಭ್ಯವಾಗಿದ್ದು ಕರ್ನಾಟಕ ಸರ್ಕಾರ ಹೊರತಂದಿರುವ ಸಂಕೀರ್ಣ ವಚನ ಸಂಪುಟ 3ರಲ್ಲಿ ಪ್ರಕಟಗೊಂಡಿದೆ. ಪೌರಾಣಿಕ ಪರಂಪರೆಯಲ್ಲಿ ಪ್ರತಿಯೊಬ್ಬ ಪುಣ್ಯ ಪುರುಷನಿಗೂ ವಿಭೂತ ಪುರುಷನಿಗೂ ಪೌರಾಣಿಕರು ಶಿವಪಾರಮ್ಯದಲ್ಲಿ ಕೈಲಾಸದ ನಂಟನ್ನು ಹೆಣೆಯುವುದು ಸಾಮಾನ್ಯವಾಗಿದೆ. ಕಾರಣಿಕ ಬಸವಣ್ಣನಿಗೂ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ ಮೊದಲಾದವರಿಗೂ ಹುಟ್ಟಿಗೆ ಕೈಲಾಸದ ನಂಟನ್ನು ನೀಡಿರುವುದು ಹಾಗೂ ದೇವರ ಅವತಾರ ಪುರುಷರೆಂದು ನಂದಿ, ವೀರಭದ್ರ, ಪಾರ್ವತಿಯ ಸಾತ್ವಿಕ ಕಳೆಯ ಅಪರಾವತಾರವೆಂದು ಹೇಳಿರುವುದನ್ನು ಕಾಣಬಹುದಾಗಿದೆ. ಕೈಲಾಸದಲ್ಲಿ ಶಿವನ ಒಡ್ಡೋಲಗ, ಅಲ್ಲಿ ಕಿನ್ನರರು, ಕಿಂಪುರುಷರು, ಗಣಾಧೀಶರು, ಸಿದ್ಧ ಸಾಧಕರು ತುಂಬಿರುತ್ತಾರೆ. ಆ ಸ್ಥಾನವೆಂದ ಮೇಲೆ ವಂದಿಮಾಗಧರು ಕಾಣಬರುತ್ತಾರೆ. ಶಿವನ ಒಡ್ಡೋಲಗದಲ್ಲಿದ್ದಾಗ ಅದೇ ತಾನೇ ದಕ್ಷಯಜ್ಞ ಧ್ವಂಸ ಮಾಡಿದ ಅವನ ಬರುತ್ತಾನೆ. ಬರುವ ರಭಸದಲ್ಲಿ ಅವನ ಉತ್ತರಿಯಾದ ಸೆರಗು ಒಬ್ಬ ಗಣಾಧೀಶನಿಗೆ ತಗುಲುತ್ತದೆ. ಇದು ಸಭೆಯಲ್ಲಿ ಸ್ವಲ್ಪ ಗೊಂದಲವನ್ನು ಸೃಷ್ಟಿಸುತ್ತದೆ. ಶಿವನಿಗೆ ತನ್ನ ನೆಚ್ಚಿನ ವೀರಭದ್ರನಿಂದ ತಪ್ಪಾಗಿದೆ ಎಂಬ ಭಾವನೆ ಮೂಡುತ್ತದೆ. ದಕ್ಷಯಜ್ಞ ಧ್ವಂಸದ ನೆನಪು ಮಾಸದೇ ಇರುವಾಗಲೇ ಅದನ್ನು ಮರೆತು ವೀರಭದ್ರನಿಗೆ ಶಾಪ ಕೊಡುತ್ತಾರೆ. ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ವೀರಭದ್ರ ಭೂಲೋಕದಲ್ಲಿ ಹುಟ್ಟಿ ಶರಣರ ವಸ್ತ್ರಗಳನ್ನು ತೊಳೆಯುವ ಕಾಯಕ ಕೈಕೊಂಡು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಶಿವಧರ್ಮ ರಕ್ಷಿಸಿ ಮತ್ತು ಶಿವಲೋಕ ಕೈಲಾಸಕ್ಕೆ ಬರಲು ಆಜ್ಞಾಪಿಸುತ್ತಾನೆ. ಅಂತೆಯೇ ಮಾಚಿದೇವ ಹಿಪ್ಪರಗಿಯಲ್ಲಿ ಜನಿಸಿ ಕಲಿದೇವರ ಆರಾಧಕರಾಗಿ ಶರಣರ ವಸ್ತ್ರಗಳನ್ನು ಒಯ್ಯುವ ಕಾಯಕ ಕೈಗೊಂಡು ಗುರು ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವಾದ ಪಡೆದು ಕಲ್ಯಾಣಕ್ಕೆ ಧಾವಿಸಿ ಅನುಭವ ಮಂಟಪದಲ್ಲಿ ಮಿಂಚಿ
ಕಲ್ಯಾಣದ ಕ್ರಾಂತಿಯಲ್ಲಿ ಭಾಗವಹಿಸಿ ಮತ್ತೆ ತನ್ನ ಹುಟ್ಟೂರಿಗೆ ಹಿಂತಿರುಗಿ ಅಲ್ಲಿಯೇ ಬಯಲಾಗುತ್ತಾರೆ. ಇದು ಪೌರಾಣಿಕ ಹಿನ್ನೆಲೆಯ ಕಥೆ. ಆದರೆ ಇದಕ್ಕೆ ಇತಿಹಾಸದ ತಳಹದಿ ಇಲ್ಲವಾಗಿದ್ದು ಮಡಿವಾಳ ಮಾಚಯ್ಯನವರ ಬಗ್ಗೆ ನಾವು ಅವರ ವಚನಗಳು ಹಾಗೂ ಬಸವಾದಿ ಶರಣರು ಅವರನ್ನು ಕುರಿತು ವಚನಗಳಿಂದ ರಚಿಸಬೇಕಾಗುತ್ತದೆ. ಮಡಿವಾಳ ಮಾಚಿದೇವರು ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ಹೋಗುವಾಗ ಭೀಮಾ ನದಿಯನ್ನು ದಾಟಬೇಕಾಗುತ್ತದೆ. ಭೀಮಾ ನದಿಯನ್ನು ದಾಟಿ ಮಾಚಿದೇವ ಕಲ್ಯಾಣವನ್ನು ಪ್ರವೇಶಿಸುತ್ತಾರೆ. ಈ ಸಂದರ್ಭದಲ್ಲಿ ಪೌರಾಣಿಕ ಕಥೆಯು ಮಡಿವಾಳ ಮಾಚಿದೇವರ ಮಹಿಮೆಯಿಂದ ಭೀಮಾ ನದಿ ಭಾಗವಾಗಿ ದಾರಿ ಮಾಡಿಕೊಟ್ಟಿತೆಂದು ಹೇಳುತ್ತದೆ. ಆದರೆ ಮಾಚಿದೇವರು ತನ್ನ ಈಜುಗಾರಿಕೆಯ ಸಾಹಸದಿಂದಲೇ ಈಜಿಕೊಂಡು ನದಿ ದಾಟಿರಬಹುದೆಂಬುದನ್ನು ನಾವು ಊಹಿಸಬಹುದಾಗಿದೆ. ಇದೇ ಘಟನೆಯಂತೆಯೇ ಕಳೆದ ಶತಮಾನದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಅಂಡಮಾನ್ ಜೈಲಿನಲ್ಲಿ ಸೆರೆಯಲ್ಲಿದ್ದ ವೀರ ಸಾವರ್ಕರ್ ಬಂಧನದಿಂದ ತಪ್ಪಿಸಿಕೊಂಡು ಅಂಡಮಾನದ ಮಹಾಸಮುದ್ರವನ್ನು ಈಜಿಕೊಂಡು ಮುಂಬೈ ತಲುಪಿದರೂ ನಾವು ಕೇಳಿದ್ದೇವೆ, ಓದಿದ್ದೇವೆ. ಇದು ಪವಾಡವೇ ಅಲ್ಲವೇ? ಚಿಂತಿಸಬಹುದಾಗಿದೆ. ಭೀಮಾ ನದಿಯನ್ನು ದಾಟಿ ಕಲ್ಯಾಣವನ್ನು ಪ್ರವೇಶಿಸಿದ ಮಡಿವಾಳ ಮಾಚಯ್ಯ ಕಲ್ಯಾಣದಲ್ಲಿಯೂ ಶರಣರ ಬಟ್ಟೆಗಳನ್ನು ಒಗೆಯುವ ಕಾಯಕ ಮುಂದುವರಿಸಿಕೊಂಡು ಹೋಗಿರುವುದು ಸಹಜ. ಮಾಚಿದೇವರು ಈ ಕಾಯಕವನ್ನು ನಡೆಸುವಾಗ ಹಲವು ಅಘಟಿತ ಘಟನೆಗಳು ನಡೆದುದನ್ನು ಕಾಣುತ್ತೇವೆ. ಅದರಲ್ಲಿ ಬಿಜ್ಜಳ ದೊರೆಯ ಆದೇಶವನ್ನು ಧಿಕ್ಕರಿಸಿ ರಾಜಾಜ್ಞೆಯಂತೆ ಇತರರ ಬಟ್ಟೆಗಳನ್ನು ಒಗೆದು ಶುಚಿ ಮಾಡಿಕೊಡಲು ನಿರಾಕರಿಸಿದ ಮಾಚಿದೇವ ನಡತೆ ಕುರಿತಾದ ಕಥೆಯಿದೆ. ಶಿವಭಕ್ತರರಿವೆಗಳೇ ತೊಳೆವ ತವಕದಲ್ಲಿ ಕೊಳೆ ತರುವ ಭವಿಜನರ ಬಟ್ಟೆ ಮುಟ್ಟುವನೇ ಎಂಬ ಮಾತಿಗೆ ನಿರ್ದೇಶನವಿದೆ. ಕಲ್ಯಾಣದಲ್ಲಿದ್ದ ಬಸವಾದಿ ಪ್ರಮಥರ ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ಹಿಂತಿರುಗಿಸಲು ಪಟ್ಟಣದಲ್ಲಿ ವೀರಗಂಟೆ ಕಲ್ಯಾಣದಲ್ಲಿ ಬಸವಾದಿ ಪ್ರಮಥರ ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ಹಿಂತಿರುಗಿಸಲು ಪಟ್ಟಣದಲ್ಲಿ ವೀರಗಂಟೆ ಬಾರಿಸುತ್ತಾ ಮಾಚಿದೇವ ಬರುತ್ತಿದ್ದಾಗ ಕುಹಕಿಗಳು ಮಾಚಯ್ಯನವರನ್ನು ತಡವಿದರು. ಮಾಚಯ್ಯ ತನ್ನೊಡನೆ ಇದ್ದ ಬಟ್ಟೆಗಳ ಗಂಟನ್ನು ಆಕಾಶಕ್ಕೆ ತೂರಿ ಕುಹಕಿಗಳನ್ನು ಸದೆಬಡೆದು ಮುಂದುವರೆದ. ಈ ಪ್ರಕರಣ ದೊರೆ ಬಿಜ್ಜಳನವರೆಗೂ ಹೋಯಿತು. ದೊರೆಯ ಓಲಗದಲ್ಲಿ ಕುಹಕಿಗಳು ನಡೆದ ಪ್ರಕರಣವನ್ನು ಇಮ್ಮಡಿಗೊಳಿಸಿ ದೂರಿದರು. ಬಿಜ್ಜಳನಿಗೂ ಕೋಪ ಬಂದಿತ್ತು. ಸಾಮಾನ್ಯವಾದ ಅಗಸನಿಗೆ ಎಷ್ಟು ಅಹಂಕಾರವೇ ಎಂಬ ಪ್ರಶ್ನೆ ಅವನಿಗೆ ಮೂಡಿತು. ಮಡಿವಾಳ ಮಾಚಯ್ಯನಿಗೆ ಶಿಕ್ಷೆ ನೀಡಲು ಮುಂದಾಗುತ್ತಾರೆ. ಬಸವಣ್ಣನ ಮಾತುಗಳು ಬಿಜ್ಜಳನಿಗೆ ಮಾನ್ಯವಾಗದೆ ಹೋಗುತ್ತದೆ. ಜಟ್ಟಿಯೊಂದಿಗೆ ಮದಿಸಿದ ಆನೆಯೊಂದನ್ನು ಕಳಿಸಿ ಆನೆಯ ಕಾಲಿಗೆ ಮಾಚಯ್ಯ ಸಿಕ್ಕು ಸಾಯುವನೆಂದು ಭ್ರಮಿಸುತ್ತಾರೆ. ಆದರೆ ಆಗುವುದೇ ಇನ್ನೊಂದು. ಜಟ್ಟಿ ಸಾಯುತ್ತಾನೆ, ಆನೆ ತನ್ನ ಗರ್ಜನೆ ಅಡಗಿ ಶರಣಾಗಿ ಬಾಗುತ್ತದೆ. ಇದು ಬಿಜ್ಜಳನಿಗೆ ಆಶ್ಚರ್ಯ ಹಾಗೂ ಕ್ರೋಧವನ್ನು ಮೂಡಿಸುತ್ತದೆ. ಮಾಚಯ್ಯ ಶರಣರ ಪ್ರಾರ್ಥನೆಯಂತೆ ಬಿದ್ದಿದ ಜಟ್ಟಿಯನ್ನು ಎಬ್ಬಿಸಿ ಮದಿಸಿದ ಆನೆಗೆ ಜೀವ ತುಂಬುತ್ತಾನೆ. ಇದಾದ ನಂತರ ಮಡಿವಾಳ ಮಾಚಯ್ಯನವರ ಪರಾಕ್ರಮ ಕೀರ್ತಿ ಕಲ್ಯಾಣ ನಾಡಿನ ತುಂಬೆಲ್ಲ ಹರಡುತ್ತದೆ. ತನ್ನ ಮಡಿವಾಳ ಕಾಯಕರೊಡನೆ ಬಸವಣ್ಣ ಅಲ್ಲಮ ಪ್ರಭುಗಳೊಂದಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ತನ್ನ ವಚನ ಸುಧೆಯಿಂದ ಬಸವಾದಿ ಪ್ರಮಥರ ನೆಚ್ಚಿನ ಶರಣನೆಂದು ಕಾಣಬರುತ್ತಾನೆ. ಜನಪದ ಗೀತೆಗಳಲ್ಲಿ ಈ ಪ್ರಕರಣದ ನಂತರ ದೊರೆ ಬಿಜ್ಜಳನ ಕ್ರೋಧ ನಿಲ್ಲದೆ ಮಾಚಿದೇವ ಬಟ್ಟೆ ಒಗೆಯಲು ಆಗದಂತೆ ಊರಿನ ಎಲ್ಲ ಕೆರೆಗಳಿಗೂ ಕಾವಲು ಹಾಕುತ್ತಾನೆ. ಮಾಚಯ್ಯನ ಕಾಯಕಕ್ಕೆ ಬಟ್ಟೆ ಒಗೆಯಲು ನೀರು ತಾಣ ಸಿಗದಂತೆ ಪ್ರಯತ್ನಿಸುತ್ತಾರೆ. ತನ್ನ ಕಾಯಕಕ್ಕೆ ಚ್ಯುತಿ ಬಂದಂತೆಂದು ಮಾಚಯ್ಯ ವಿಹ್ವಲನಾಗಿದ್ದಾಗ ಅವರ ಹೆಂಡತಿ ಮಾಚಯ್ಯನಿಗೆ ಧೈರ್ಯ ತುಂಬಿ ಉಪಾಯ ಸೂಚಿಸುತ್ತಾಳೆ. ನನ್ನ ಎದೆಯನ್ನು ಬಗೆದು ಅದರಿಂದ ಬರುವ ಕೆನ್ನೀರಿನಲ್ಲಿ ಅಂದಿನ ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ಕಾಯಕ ಮುಂದುವರಿಸುವಂತೆ ತನ್ನ ಎದೆ ಒಡ್ಡುತ್ತಾಳೆ. ಮಾಚಯ್ಯ ಎದೆಯನ್ನು ಬಗೆದು ಬಂದ ರಕ್ತದ ಹೊಳೆಯಲ್ಲಿ ಅಂದಿನ ತನ್ನ ಬಟ್ಟೆ ಒಗೆದು ಮಡಿ ಮಾಡುವ ಕಾಯಕ ಮುಗಿಸಿ ಕೃತಕೃತ್ಯನಾಗುತ್ತಾನೆ. ಅವರು ರಕ್ತ ಹರಿಸಿದ ಕೆರೆಯನ್ನು ಮಡಿವಾಳ ಮಾಚಯ್ಯನ ಹೊಂಡವೆಂದು ಜನರು ಪರಿಗಣಿಸಿ ಇಂದಿಗೂ ನಮಿಸುತ್ತಾರೆ. ಮೇಲಿನ ಪ್ರಕರಣವು ರೌದ್ರತೆಯಿಂದ ಜನಪದ ಹಾಡಿನಲ್ಲಿ ಬಿಂಬಿತವಾಗಿದೆ. ಹಡದಿ ಹಾಸಿದ ಮಾಚ ಮಡದಿ ಎದೆ ತಾ ಕೊಯ್ದು ಒಡನೆ ಬಲು ಚಿಮ್ಮೆ ಬಿಸಿ ರಕುತದ ಹೊಳೆಯಾಗಿ ಮೂಡುಗಟ್ಟಿ ನೀರ ಕೆರೆಯಾಯಿತು. ನೀರ ಕಾಣುತ್ತ ಮಾಚ ತೀರಿಸಿದ ಕಾಯಕವ ಅರಿಸರಿವೆಗಳ ಮಡಿ ಮಾಡಿ
ಕೂಗಿದನು ಬಾರೆ ಸಂಗಡವೇ ತಡವಾತು ಹಡದಿ ಹಾಸಿದ ತಳವು ಮಡದಿಯ ನೆತ್ತರವು ಮಡುವು ಮಾಚಯ್ಯ ಕೆರೆಯೆಂದು ಕಲ್ಯಾಣ ಪಡುವಣಿಕೆ ಇಂದು ಮರೆಯುವುದು. ಮಾಚಿದೇವನಿಗೆ ಬಸವಣ್ಣನವರನ್ನು ಕಂಡರೆ ವಿಶೇಷ ಆದರ ಗೌರವ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬೆಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲೆಡೆ ನೀವು ಕೇಳಿರೆ, ಇತ್ತ ಬಲ್ಲೆಡೆ ನೀವು ಕೇಳಿರಿ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಕಲ್ಯಾಣದಲ್ಲಿ ಮಾಚಯ್ಯನವರು ಎಲ್ಲರ ಗಮನ ಸೆಳೆದಿದ್ದು ಮಹಾಶರಣನೆಂಬುದಕ್ಕೆ ಇನ್ನೊಂದು ಕಥೆ ಶೂನ್ಯ ಸಂಪಾದನೆಗಳಲ್ಲಿ ಬಿಂಬಿತವಾಗಿದೆ. ಕಲ್ಯಾಣದಲ್ಲಿ ನೂಲಿಯ ಚಂದಯ್ಯನೆಂಬ ಶರಣ ಹುಲ್ಲಿನ ಹಗ್ಗ ಹೊಸೆದು ಮಾರಿ ಜೀವನ ನಡೆಸುವ ಕಾಯಕ ಮಾಡುತ್ತಿರುತ್ತಾರೆ. ಚಂದಯ್ಯ ತಾನು ತಂದಿದ್ದ ಹುಲ್ಲನ್ನು ಕೆರೆಯಲ್ಲಿ ತೊಳೆಯುತ್ತಿರುವಾಗೆ ಅವರ ಇಷ್ಟಲಿಂಗ ಜಾರಿ ಕೆರೆಗೆ ಬೀಳುತ್ತದೆ. ಚಂದಯ್ಯ ಬಿದ್ದ ಇಷ್ಟಲಿಂಗವನ್ನು ಹುಡುಕದೆ ಲಿಂಗಯ್ಯನಿಲ್ಲದೆ ಕಾರ್ಯ ಮುಂದುವರಿಸುತ್ತಾರೆ. ಅವರ ಚಿಂತನೆಯಲ್ಲಿ ಲಿಂಗಪ್ಪ ತನ್ನ ಕಾಯಕದಲ್ಲಿ ನಿರತನಾಗಿದ್ದಾಗ ತನ್ನ ಕಾಯಕಕ್ಕೆ ಅಡ್ಡಿ ಮಾಡು ತನ್ನನ್ನು ಬಿಟ್ಟು ಹೋದೆನೆಂಬ ಭಾವನೆ ಮೂಡಿರುತ್ತದೆ. ಅಲ್ಲದೆ ತಾನಾಗಿಯೇ ತನ್ನಿಂದ ಬಿದ್ದು ಹೋಗಿರುವ ಲಿಂಗಪ್ಪನನ್ನು ನಾನೇಕೆ ಧರಿಸಬೇಕು, ತನ್ನಲ್ಲಿರುವ ಭಾವಲಿಂಗವನ್ನೇ ಪೂಜೆ ಮಾಡಿ ಕಾಯಕ ಮುಂದುವರಿಸುವುದೆಂಬ ತರ್ಕದಿಂದ ಕಾಯಕದಲ್ಲಿ ಮುಂದುವರಿಯುತ್ತಾರೆ. ಈ ಪ್ರಕರಣ ಅನುಭವ ಮಂಟಪಕ್ಕೆ ಬರುತ್ತದೆ. ಚಂದಯ್ಯನ ವಾದಕ್ಕೆ ಉತ್ತರಿಸಲು ಮಾಚಯ್ಯನವರು ಮುಂದು ಮಾಡಲಾಗುತ್ತದೆ. ಇಷ್ಟಲಿಂಗ ಬೇಡ, ಭಾವಲಿಂಗವೇ ಸಾಕು ಎಂಬುದು ಭ್ರಮೆಯಲ್ಲವೇ ಎಂದು ಚಂದಯ್ಯನನ್ನು ಮಾಚಯ್ಯ ಪ್ರಶ್ನಿಸುತ್ತಾರೆ. ಹಣ್ಣು ಬೇಡ, ಆದರೆ ಹಣ್ಣಿನ ಸವಿ ಮಾತ್ರ ಬೇಕು ಸಾಕು ಎಂಬ ವಾದ ಎಷ್ಟು ಸಮಂಜಸ. ಹಣ್ಣಿದ್ದರಲ್ಲವೇ ಸವಿ ದೊರಕುವುದು ಎಂದು ಮಾಚಯ್ಯ ನೂಲಿಯ ಚಂದಯ್ಯನವರಿಗೆ ತಿಳಿಸುತ್ತಾರೆ. ಇಷ್ಟಲಿಂಗದ ಅವಶ್ಯಕತೆಯನ್ನು ಮಾಡಿಕೊಡುತ್ತಾರೆ. ತಗಣಿಯ ಕಾಟವಿದೆ ಎಂದು ಮನೆಯನ್ನೇ ಸುಡಲಾಗುತ್ತದೆಯೇ ಎಂಬ ಪ್ರಶ್ನೆಯನ್ನು ಮುಂದಿಡುತ್ತಾರೆ. ಗುರುಪೂಜೆಯನ್ನು ಅರಿತೆನೆಂದು ಲಿಂಗಪೂಜೆಯನ್ನು ಬಿಡಲು ಸಾಧ್ಯವೇ? ಲಿಂಗ ಪೂಜೆಯನ್ನು ಅರಿತೆನೆಂದು ಜಂಗಮ ಪೂಜೆಯನ್ನು ಬಿಡಲು ಸಾಧ್ಯವೇ? ಜಂಗಮ ಪೂಜೆಯನ್ನು ಅರಿತಿಹನೆಂದು ಶರಣರ ಸಂಘವನ್ನು ತೊರೆಯಲು ಸಾಧ್ಯವೇ ಎಂದು ಪ್ರಶ್ನಿಸಿ ಶರಣರ ಸಂಘದ ಸಮ್ಯಜ್ಞಾನವಿಲ್ಲದೆ ಕಲಿದೇವಯ್ಯನನ್ನು ಕೂಡುವ ಕೂಟವ ಕಾಣಬಾರದೆಂದು ಎಚ್ಚರಿಸಿ ಚಂದಯ್ಯನನ್ನು ಅನುಭವ ಮಂಟಪಕ್ಕೆ ಕರೆತರುತ್ತಾರೆ. ಚಂದಯ್ಯನ ವಾದ ಸರಿಯಿಲ್ಲವೆಂಬುದನ್ನು ಅವನಿಗೆ ಅರಿವು ಮಾಡಿಸಿಕೊಟ್ಟು ಇಷ್ಟಲಿಂಗವನ್ನು ಚಂದಯ್ಯ ಧರಿಸುವಂತೆ ಮಾಡುತ್ತಾರೆ. ಈ ಪ್ರಸಂಗದಿಂದ ಮಾಚಯ್ಯನ ಮಹತಿ ಕಲ್ಯಾಣದಲ್ಲಿ ಮತ್ತಷ್ಟು ಬೆಳೆಯುತ್ತದೆ. ಮಡಿವಾಳ ಮಾಚಿದೇವ ಶ್ರೇಷ್ಠ ವಚನಕಾರ. ಕಲಿದೇವರ ದೇವ ಅಂಕಿತದ ಅವರ 345 ವಚನಗಳು ಸಿಕ್ಕಿವೆ. ಮಡಿವಾಳ ಮಾಚಿ ತಂದೆಗಳ ವಚನಗಳು ಲಿಂಗ ತತ್ವದ ಬೋಧನೆಗಳನ್ನು ಒಳಗೊಂಡಿರುವುದಲ್ಲದೆ ಸಾಮಾನ್ಯರಿಗೂ ಅರ್ಥವಾಗುವಂತೆ ರಚಿತವಾಗಿರುವುದನ್ನು ಕಾಣಬಹುದಾಗಿದೆ. ಅವರ ವಚನಗಳ ಮಾಧುರ್ಯವನ್ನು ಮುಂದಿನ ವಚನಗಳಿಂದ ತಿಳಿಯಬಹುದಾಗಿದೆ. ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಗುಣಧರ್ಮವನ್ನು ಹೊರಡಿಸುತ್ತದೆ. ಅದರಂತೆ ಮಾನವ ತನ್ನ ಮುಕ್ತಿಗೆ ಅಗತ್ಯವಾದ ಶಿವಜ್ಞಾನವನ್ನು, ದೇವರನ್ನು ಅರಿವ ಜ್ಞಾನವನ್ನು ಬಳಸಿಕೊಳ್ಳದಿದ್ದರೆ ಫಲವೇನು? ಪ್ರಾಣಿ ಪಕ್ಷಿಗಳಿಗಿಲ್ಲದೆ ಮಾತನಾಡುವ, ಚಿಂತಿಸುವ ಶಕ್ತಿಯನ್ನು ಮಾನವನಿಗಿದ್ದು ಅದನ್ನು ಅವನು ಈಡೇರಿಸಿಕೊಳ್ಳಬೇಕು. ಮಧುರ ಗುಣವ ಇರುಹೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವ ನರಿಯದಿರ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಮನುಷ್ಯನಾದವನು ತನ್ನ ತಾನರಿಯುವ ಹಾದಿಯಲ್ಲಿ ಶಿವಜ್ಞಾನವನ್ನು ತಿಳಿದುಕೊಳ್ಳಬೇಕು. ಕಾಗೆ, ಕೋಳಿ, ಇರುವೆ, ಸರ್ಪ ಮೊದಲಾದ ಪ್ರಾಣಿಗಳು ತಮ್ಮದೇ ಆದ ಗುಣವನ್ನೇ ಹೊಂದಿರುವಂತೆ ತನ್ನಲ್ಲಿರುವ ಶಿವಜ್ಞಾನವನ್ನು ಅರಿತು ಪ್ರಾಣಿಗಳಿಗಿಂತ ತಾನು ಹೆಚ್ಚೆಂಬುದನ್ನು ಅರಿಯಬೇಕಲ್ಲವೇ? ಭವಿ ಭಕ್ತರನ್ನು ಗುರುತಿಸುವಲ್ಲಿ ಭವಿ ಯಾರೆಂಬುದನ್ನು ಮಾಚಯ್ಯನು ತನ್ನ ವಚನದಲ್ಲಿ ತಿಳಿಯಾಗಿ ಬಿಡಿಸಿದ್ದಾರೆ.
ತನಗನ್ಯವಾದ ವಾದುದ ನೋಡಿ ಬಿಡದೆ ಭವಿಸಂಗ, ಸತ್ಯರು ಒಪ್ಪಿದುದ ನೋಪ್ಪದಿರ್ದಡೆ ಭವಿಸಂಗ, ಮಾಡಿಕೊಂಡ ವ್ರತವ ಮೀರಿದಡೆ ಭವಿಸಂಗ, ತಾ ಮಾಡಿದ ಭಕ್ತಿಯ ನಾಡಿಕೊಂಡಲ್ಲಿ ಭವಿಸಂಗ, ಇಂತಿವನಂದಡೆ ಸದ್ಭಕ್ತಿ ಕಲಿದೇವರ ದೇವ. ಶಿವಯೋಗಿ ಸಿದ್ದರಾಮ ಮಡಿವಾಳ ಮಾಚಿತಂದೆಯನ್ನು ಕಂಡ ಬಗೆಯಾದರೂ ಹೀಗಿದೆ. ಗುರುವಿಂಗೆ ಘನ ಗುರು ಮಾಚಿತಂದೆ, ಲಿಂಗಕ್ಕೆ ಘನಲಿಂಗ ಮಾಚಿತಂದೆಗಳು, ಜಂಗಮಕ್ಕೆ ನಿರಂಜನ ವಸ್ತು ನಮ್ಮ ಮಾಚಿತಂದೆಗಳು, ಅಂತಪ್ಪ ಮಾಚಿ ತಂದೆಗಳಿಗೆ ಪೇಳುವ ಪ್ರಾಣ ಎನ್ನಲಿಹುದು ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಕಲ್ಯಾಣದ ಶರಣರ ಪ್ರಮುಖರು ಹೇಗೆ ಪ್ರಭಾವ ಬೀರಿದ್ದರೆಂಬುದನ್ನು ಹೇಳುತ್ತಾ, ಹೃದಯವಿಡಿದು ಕಂಡ ಪರಿಯ ಎಂತರ ಮಡಿವಾಳ ನೋಡ ಎಂದು ತಮ್ಮ ದೇಹದಲ್ಲಿ ಮಡಿವಾಳ ಮಾಚಯ್ಯನವರ ಸ್ಥಾನವನ್ನು ಅಲ್ಲಮಪ್ರಭುಗಳು ಬಸವಣ್ಣ ಹಾಗೂ ಚನ್ನಬಸವಣ್ಣನವರ ಸ್ಥಾನದೊಡನೆ ನಿರ್ದೇಶಿಸುತ್ತಾರೆ. ಅಲ್ಲದೆ ವೀರನಾದರೆ ಮಡಿವಾಳಯ್ಯನಂತಾಗಬೇಕಯ್ಯ ಎಂದು ಸಾರಿದ್ದಾರೆ. ಶರಣನೂಲಿಯ ಚಂದಯ್ಯನವರು ಮಾಚಿ ದೇವರನ್ನು ಎನ್ನ ಲಲಾಟನೇ ಮಡಿವಾಳಯ್ಯ ಎಂದಿದ್ದಾರೆ. ಐದಕ್ಕಿ ಮಾರಯ್ಯನವರು ತನ್ನ ಅರಿವಿನ ಮುಖದಲ್ಲಿ ನೈಷ್ಠಿಕಾಮೂರ್ತಿ ಮಡಿವಾಳಯ್ಯ ಎಂದು ಎನ್ನುತ್ತಾರೆ. ಮಾದಾರ ಧೂಳಯ್ಯ ಶರಣರು ಮಡಿವಾಳಯ್ಯನ ಲೆಂಕನಯ್ಯ ನಾನು ಎಂದಿದ್ದಾರೆ. ಬಹುರೂಪಿ ಚೌಡಯ್ಯನವರು ಬಸವಣ್ಣಂಗೆ ಸೂತ್ರಧಾರಿಯಾದ ಮಡಿವಾಳ ಮಾಚಯ್ಯನ ನೆನೆದಾಡುತ್ತಿದ್ದೆ ಎಂದು ಉಸುರಿದ್ದಾರೆ. ಇವೆಲ್ಲಕ್ಕೂ ಶಿಖರಪ್ರಾಯವಾದ ಅಲ್ಲಮ ಪ್ರಭು ಮಾಚಿ ತಂದೆಯನ್ನು ಕಂಡು ರೀತಿಯಾದರೂ ಏನು? ಗುಹೇಶ್ವರನ ಶರಣ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ಬಸವಣ್ಣ ನಿನ್ನನ್ನು ಮಡಿವಾಳನನ್ನು ನೀನೆಂದೆ ಕಂಡೆನಯ್ಯ ಎಂದು ಮಾಚಿತಂದೆ ಹಾಗೂ ಬಸವಣ್ಣನಿಬ್ಬರನ್ನು ಏಕೀಭವಿಸಿ ನುಡಿಯುತ್ತಾರೆ. ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನ ಕೃಪೆಯಿಂದ ನಿನ್ನ ಕಂಡೆ ಮಡಿವಾಳ ಮಾಚಯ್ಯ ಎಂದು ಉದ್ಘರಿಸುತ್ತಾರೆ ಅಲ್ಲಮಪ್ರಭುಗಳು. ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯನವರು ಕಾಣುವ ರೀತಿ. ಮಡಿವಾಳಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡಹಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಶ್ರೀಪಾದಕ್ಕೆ ಯೋಗ್ಯಳಾದೆನು ಎಂದಿದ್ದಾರೆ. ಇದಕ್ಕೂ ಮೊದಲು ತನ್ನ ಇನ್ನೊಂದು ವಚನದಲ್ಲಿ ಬಸವಣ್ಣನೇ ಗುರು, ಪ್ರಭುದೇವರೇ ಲಿಂಗ, ಸಿದ್ದರಾಮಯ್ಯನೇ ಜಂಗಮ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ ಎಂದು ಉದ್ಘರಿಸಿದ್ದಾರೆ. ಶರಣ ಬಹುರೂಪಿ ಚೌಡಯ್ಯನ ದೃಷ್ಟಿಯಲ್ಲಿ ಬಸವಣ್ಣಂಗೆ ಸೂತ್ರಧಾರಿಯಾದ ಮಡಿವಾಳ ಮಾಚಯ್ಯನ ನೆನೆದಾಡುತ್ತಿದ್ದರೆ ರೇಕಣ್ಣ ಪ್ರಿಯ ನಾಗನಾಥ ಎನ್ನುತ್ತಾರೆ. ಶಟಸ್ಥಲ ಚಕ್ರವರ್ತಿ ಎನ್ನಿಸಿದ ಚನ್ನಬಸವಣ್ಣನವರು ಮಾಚಿ ತಂದೆಯ ಬಗೆಗೆ ಸಂಗನೇ ಮಡಿವಾಳನೋ ಮಡಿವಾಳನೇ ಸಂಗನೋ ಎನ್ನುವಷ್ಟು ಮಾಚಿ ದೇವರನ್ನು ತಾದಾತ್ಮ ಭಾವದಿಂದ ಕಂಡಿದ್ದಾರೆ. ಹಾಗೆ ಇನ್ನೊಂದು ವಚನದಲ್ಲಿ ಎನ್ನಂತರಂಗವೇ ಬಸವಣ್ಣ, ಬಹಿರಂಗವೇ ಮಡಿವಾಳ, ಜಂಗಮ ಸಾಹಿತ್ಯ ಬಸವಣ್ಣ, ಇವರಿಬ್ಬರಿದ್ದ ಪ್ರಸಾದ ಸಾಹಿತ್ಯ ನಾನೇ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಶಿವಯೋಗಿ ಸಿದ್ದರಾಮರು ಗುರುವಿಂಗೆ ಘನಗುರು ಮಾಚಿತಂದೆ, ಲಿಂಗಕ್ಕೆ ಘನಲಿಂಗ ಮಾಚಿ ತಂದೆಗಳು, ಲಿಂಗಕ್ಕೆ ಘನಲಿಂಗ ಮಾಚಿ ತಂದೆಗಳು, ಜಂಗಮಕ್ಕೆ ನಿರಂಜನ ವಸ್ತು ನಮ್ಮ ಮಾಚಿ ತಂದೆಗಳು, ಅಂತಪ್ಪ ಮಾಚಿ ತಂದೆಗೆ ಪೇಳದೆ ತ್ರಾಣ ಎನ್ನಲಿಹುದೇ ಎಂದು ಪ್ರಶ್ನಿಸುತ್ತಾರೆ. 770 ಗಣಗಳ ದಂಡು ಕೈಲಾಸಕ್ಕೆ ನಡೆಯಿತು, ಬಂದ ಮಣಿಹ ಪೂರೈಸಿತ್ತು, ಸಂದ ಪುರಾತನರೆಲ್ಲರೂ ಎನ್ನ ಮನದ ಮೈಲಿಗೆ ಕಳೆದ ಕಾರಣ ಕಲಿದೇವರ ದೇವಯ್ಯ, ಇವರೆಲ್ಲರ ಒಕ್ಕೋ ಮಿಕ್ಕಿ ಪ್ರಸಾದದ ಬಯಲು ಎನಗಾಯಿತು ಎಂಬ ವಚನದಲ್ಲಿ ತಮ್ಮ ಅಂತಿಮ ಕಾಲ ಹತ್ತಿರವಾದುದನ್ನು ಹೇಳಿದ್ದಾರೆ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿ ತಂದೆಗಳ ಬಯಲಾದ ಬಗ್ಗೆ ಕಿನ್ನರಿ ಬ್ರಹ್ಮಯ್ಯ ಮಹೇಶ್ವರ ಸ್ಥಳವನ್ನರಿದು ತನ್ನ ಮಹೇಶ್ವರ ಸ್ಥಳದಲ್ಲಿ ಬಯಲಾದರು ಮಾಚಿ ತಂದೆಗಳು ಎಂದಿದ್ದಾರೆ. ಅಲ್ಲಮ್ಮ ಪ್ರಭು ಮಾಚಿ ತಂದೆಯ ಐಕ್ಯದ ಬಗ್ಗೆ ಹೇಳುತ್ತಾ, ಮಹಾಂತ ಒಡಗೂಡು ಮಡಿವಾಳಯ್ಯ ಎಂದು ದಾರಿ ತೋರಿದ್ದಾರೆ. ಮಡಿವಾಳ ಮಾಚಯ್ಯ ಕಲ್ಯಾಣವನ್ನು ಕಂಡು ಮನದುಂಬಿ ಹಾಡಿದ್ದಾರೆ. ಅವರು ಕಲ್ಯಾಣ ಕಂಡು ಬಗೆಯಾದರೂ ಹೇಗೆ? ಕಲ್ಯಾಣವೆಂಬ ಪಟ್ಟಣದೊಳಗೆ ಛತ್ತೀಸಪುರದ ಮಹಾಗಣಗಳು
ಒಂದು ಪುರದವರು ಅಗ್ವಣಿಯ ತರುವವರು, 2 ಪುರದವರು ಸಮ್ಮಾರ್ಜನೆ ಮಾಡುವರು, 3 ಪುರದವರು ಲಿಂಗಾರ್ಚನೆಗೆ ನೀಡುವರು, 4 ಪುರದವರು ಲಿಂಗಕ್ಕೆ ಬೋನವ ಮಾಡುವರು, 5 ಪುರದವರು ಅರ್ಪಿತಕ್ಕೆ ನೀಡುವರು, 6 ಪುರದವರು ಪ್ರಸಾದದಲ್ಲಿ ತದ್ಗತವಾಗಿಹರು, 7 ಪುರದವರು ಧ್ಯಾನಾರೂಢರಾಗಿಹುರು, ಮುಂದಣ ಪುರದವರು ನಿಶ್ಚಿಂತ ನಿವಾಸಿಗಳಾಗಿವರು. ಈ ಪುರದ ಗಣಗಳು ಓಲೈಸುವ ಬಸವನ ಮಹಾಮನೆಯ ಮಡಿವಾಳನಾದ ಕಾರಣ ಕಲಿದೇವರ ದೇವ. ಅಂದಿನ ಕಲ್ಯಾಣ ಪಟ್ಟಣದ ಬಸವಣ್ಣನವರು ಮಹಾಮನೆಯ ಚಿತ್ರಣ ಮಾಚಿದೇವರ ವಚನದಲ್ಲಿದೆ. ಹೋಗಬಾರದು ಕಲ್ಯಾಣವ ನಾರಿಗೆಯು, ಹೊಕ್ಕಡೆಯನ್ನು ಕಲ್ಯಾಣದ ಸ್ಥಾನಮಾನಗಳ ನುಡಿಯಬಾರದು, ಈ ಕಲ್ಯಾಣದ ಕಡೆಯ ಕಾಣಬಾರದು, ಕಲ್ಯಾಣದೊಳಗೆ ಹೊಕ್ಕೆವೆನೆಂದು ಕಲ್ಯಾಣ ಚರಿತ್ರ ರಾಧೆಯನೆಂದು ದೇವ ದಾನವ ಮಾನವರೆಲ್ಲರೂ ಭಾವಿಸುತ್ತಿದ್ದರು. ನೋಡಯ್ಯ, ಕಲ್ಯಾಣವನ್ನು ಅನಂತ ಮೂರ್ತಿಗಳು, ಅನಂತ ಸ್ಥೂಲಮೂರ್ತಿಗಳು, ಅನಂತ ಸೂಕ್ಷ್ಮ ಮೂರ್ತಿಗಳು, ಅನಂತ ಮಂತ್ರ ಧ್ಯಾನ ರೂಪರು, ಪುಣ್ಯಕ್ಕೆ ಅಭಿಲಾಷಯ ಮಾಡುವವರು, ಪೂಜಕರು, ಯೋಗಿಗಳು, ಭೋಗಿಗಳು, ದೈವತರು, ಅದ್ವೈತರು, ಕಾಮಿಗಳು, ನಿಷ್ಕಾಮಿಗಳು, ಆಶ್ರಿತರು ಅದೆಂತೂ ಹೋಗಬಹುದು ಕಲ್ಯಾಣ, ಅದೆಂತೂ ಕಾಣಬಹುದಯ್ಯ ಕಲ್ಯಾಣವನ್ನು. ಲಿಂಗ ದ್ರಷ್ಟಂಗಲ್ಲದೆ, ಲಿಂಗ ವೇದ್ಯಂಗಲ್ಲದೆ, ಲಿಂಗ ಗಂಭೀರ ಅಂಗಲ್ಲದೆ, ಪ್ರಸಾದ ಕೂಳಾನ್ವಯಂಗಲ್ಲದೆ, ಆಸೆಗೆಡವುದೆಪ್ಪುದೇ ಕಲ್ಯಾಣ, ಸರ್ವಾಂಗ ವರ್ಣವಳಿಪ್ಪುದು, ಕುಲಮದ ತಲೆದೂರದೆ ಭಕ್ತಿ ನಿತ್ಯವಾದುದೇ ಕಲ್ಯಾಣ. ಈ ಕಲ್ಯಾಣವೆಂಬ ಮಹಾಪುರದೊಳಗೆ ಬಸವಣ್ಣನಿಗೂ ನಾನು ಹದುಳಿರ್ದೆವು ಕಾಣ ಕಲಿದೇವಯ್ಯ. ಸಮಾಜದಲ್ಲಿ ಎಲ್ಲರನ್ನು ಮೆಚ್ಚಿಸುವುದು ಎಷ್ಟು ಕಷ್ಟವೆಂಬುದನ್ನು ಮಡಿವಾಳ ಮಾಚಿದೇವ ಈ ವಚನದಲ್ಲಿ ಸಾರಿದ್ದಾರೆ. ಉಂಡರೆ ಭೂತನೆಂಬುದು, ಉಣದಿದ್ದರೆ ಚಕೋರಿ ಎಂಬರು, ಊರೊಳಗಿರ್ದಡೆ ಸಂಸಾರಿಕನೆಂಬರು, ಅಡವಿಯೊಳಗಿರ್ದಡೆ ಮರ್ಕಟನೆಂಬರು, ಮಾತನಾಡಿದರೆ ಪಾಪಕರ್ಮಿ ಎಂಬರು, ಮಾತನಾಡದಿರ್ದರೆ ಮುಸುಕುಕರ್ಮಿ ಎಂಬರು, ಮಲಗದಿರ್ದಡೆ ಚೋರನೆಂಬರು, ಮಲಗಿರ್ದಡೆ ಜಡದೇಹಿ ಎಂಬರು, ಇಂತಿ ವಸುದೆಯೊಳಗೆ 8 ವಿಧ ವಶವಲ್ಲ ಕಾಣ ಕಲಿದೇವರ ದೇವ. ಮಾಚಿದೇವರ ಅಗ್ಗಳಿಕೆ ಇರುವುದು ಆತನ ಶರಣನಿಷ್ಠೆಯಲ್ಲಿ. ಶರಣತನದ ಲಕ್ಷಣಗಳಿಲ್ಲದವರ ಕಂಡರೆ ಸಾಕ್ಷಾತ್ ವೀರಭದ್ರನೇ. ಈ ಕಾರಣದಿಂದಲೇ ಮಡಿವಾಳ ಮಾಚಯ್ಯ ಬರೀ ಶರಣರ ಬಟ್ಟೆಯ ಕೊಳೆಯನ್ನು ಮಾತ್ರ ತೊಳೆಯಲಿಲ್ಲ, ಶರಣರ ಮನದ ಕೊಳೆಯನ್ನು ತೆಗೆದ ನಿರ್ಮಲಗೊಳಿಸಿದ ದಿಟ್ಟ ನಿತ್ತ ಸರಿಯಾದ ಆಚರಣೆ ಇಲ್ಲದ ವಿರಕ್ತರನ್ನು, ಸ್ವಾಮಿಗಳನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಟುವಾದರೂ ದಿಟ್ಟವನ್ನೇ ನುಡಿಯುವ ದಿಟ್ಟತನ ಅವರದು. ನಾವು ಹರಗುರು ಚರ ಷಟಸ್ಥಳದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಶಾಂಬರವ ಹೊದ್ದು, ಶಂಖ ಗಿಳಿಲು ದಂಡಾಗ್ರಹದ ಹೊತ್ತು, ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕೆ ಕೈ ಅಡ್ಡುವ ಪಂಚಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಎಂದು ಕೂಗಿಸು ತಿರ್ಪನು ಕಾಣ ಕಲಿದೇವರ ದೇವ. ಕಾವಿಯನ್ನು ಹೊದ್ದು ಕಾಮ ಕ್ರೋಧ ಲೋಭ ಮದ ಮತ್ಸರಗಳನ್ನು ಬಿಡದೆ ದೇಶ ದೇಶ ಸುತ್ತಿ ಕೇವಲ ಉದರಂಭರಣಕ್ಕೆ ಹಣಕ್ಕಾಗಿ ಕೈ ಚಾಚುತ್ತ ನಿಂತವರನ್ನು ಪಂಚಮಹಾಪಾತಕರೆಂದು ಪರಿಗಣಿಸಿ ಅವರು ಕಾಗೆಯಾಗಿ ಹುಟ್ಟಬೇಕಾಗುತ್ತದೆಂದು ಎಚ್ಚರಿಸಿದ್ದಾರೆ. ಪ್ರತಿ ಜೀವಿಯು ತನ್ನನ್ನು ತಾನು ತಿಳಿಯದೆ ತನ್ನ ದೇಹದ ಮೇಲೆ ಕಟ್ಟಿಕೊಂಡ ಇಷ್ಟಲಿಂಗವನ್ನು ಅರಿಯದೇ ಹೋಗಿ ಹರಗುರು ವಿರಕ್ತರೆಂದು ಕರೆಸಿಕೊಳ್ಳುವವರನ್ನು ಛೇಡಿಸಿದ್ದಾರೆ. ಮಾಚಿದೇವರ ತನ್ನ ಹಲವಾರು ವಚನಗಳಲ್ಲಿ ಆಷಾಢಭೂತಿ ಗುರು ವಿರಕ್ತರನ್ನು ಕಟುವಾಗಿ ಟೀಕಿಸಿದ್ದಾರೆ. ಇಷ್ಟಲಿಂಗ ಧರಿಸಿದವರು ಗುಡಿಯ ಲಿಂಗವ ಪೂಜಿಸಬಾರದು ಎಂಬುದನ್ನು ಮಾಚಿದೇವರು ಹೇಳುವುದು ಹೀಗೆ. ಗುಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮೃತಿ ಭ್ರಷ್ಟರೇನೆಂಬೆನೆಯ ಕಲಿದೇವರ ದೇವ. ಮಡಿವಾಳ ಮಾಚಿದೇವರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಪ್ರಭಾವಿ ಅಗ್ರಪಂಕ್ತಿಯ ಶರಣ. ಮಡಿವಾಳ ಮಾಚಿತಂದೆಯನ್ನು ಮಾಚಿದೇವ, ಮಾಚಿಪ್ರಭು ಎಂದು ಮೊದಲಾಗಿ ಶರಣರು ವಚನಕಾರರು ಹಾಡಿ ಹೊಗಳಿದ್ದಾರೆ. ಮಾಚಿತಂದೆ ಕಲ್ಯಾಣ ಕ್ರಾಂತಿಯ ನಂತರ ಶರಣರು ಕಲ್ಯಾಣವನ್ನು ತೊರೆದು ನಾನಾ ದಿಕ್ಕುಗಳಲ್ಲಿ ಚದುರಿದಾಗ
ಉಳಿವಿಯತ್ತ ಹೊರಟ ಅಕ್ಕ ನಾಗಾಲಂಬಿಕೆಯೊಡನೆ ಸೇರಿದ ಶರಣರ ಗುಂಪಿನ ರಕ್ಷಣೆಗೆ ಹೊರಡುತ್ತಾರೆ. ಉಳವಿಯ ಹತ್ತಿರದಲ್ಲಿ ನಡೆದ ಘೋರ ಕಾಳಗದಲ್ಲಿ ಶರಣರ ರಕ್ಷಣೆ ಮಾಡಿದ್ದಾರೆ. ವೀರ ಮಡಿವಾಳ ಮಾಚಿದೇವ ವೀರಭದ್ರನೇ ಆಗಿ ಹೋರಾಟ ನಡೆಸುತ್ತಾ ಬೆಳಗಾಂ ಜಿಲ್ಲೆಯ ಗೋಡ್ಚಿ ಹತ್ತಿರ ಸಮಾಧಿಸ್ಥನಾದರೆಂದು ಹೇಳುತ್ತಾರೆ. ಜಾನಪದಕಾರರು ಮಾಚಿದೇವ ತನ್ನ ಹುಟ್ಟೂರಾದ ಹಿಪ್ಪರಿಗೆಗೆ ಹಿಂತಿರುಗಿ ಅಲ್ಲಿಯೇ ಸಮಾಧಿ ಪಡೆದರೆಂದು ಹೇಳಿದ್ದಾರೆ. ಹೀಗೆ ಮಡಿವಾಳ ಮಾಚಿದೇವ ಶರಣರು ಸಮುದಾಯದಲ್ಲಿ ವಿಶಿಷ್ಟ ವ್ಯಕ್ತಿತ್ವ. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಸಮಾಜೋಧಾರ್ಮಿಕ ಇತಿಹಾಸದಲ್ಲಿ ಅವರದು ಪ್ರಮುಖ ಪಾತ್ರ. ಹೀಗಾಗಿ ಎಲ್ಲರ ಗೌರವಾದರಗಳಿಂದ ಪಾತ್ರರಾಗಿದ್ದಾರೆ.